ಒದಿಯಲ್ಲ ತಾನೆ ಆಂಟಿ? ಯಾಕೆ? ಎಲ್ಲಿಂಗಮ್ಮ ಬರುತ್ತೆ ಸೌಂಡ್ ಇದು? ಪೋನ್ ಪೋನ್ ಬರ್ತೈತೆ. ಯಾಕೆ ನಾಚ್ಕೋತಾ ಇದೆಯಾ? ಈ ಎಲೆಲಿ ಪಿಪಿ ಮಾಡ್ತಾ ಇದ್ವಿ ನೋಡಿ, ಅರಳಿ ಮರದ ಎಲೆಲಿ ನಮ್ಮ ಅತ್ತಿಗೆ ಪಿಪಿ ಮಾಡ್ತಾ ಇದಾರೆ. ಅಪ್ಪ ಗೋಲ್ಡ್ ಸಿಲ್ವರ್ ಡೈಮಂಡು ಇಲ್ಲ. ಎಲ್ರು ವಿಜಲ್ ಹೊಡಿತಾರ ನಮ್ಮನೆ. ಜುಟ್ಟುಂಟು ಪೂಜಾರಿ ಎಲ್ಲ. ಓಕೆ, ಜೋರಾಗಿ ಹೇಳು. ಹಾಯ್ ಡಾರ್ಲಿಂಗ್ಸ್ ಅನ್ನು. ಹಾಯ್ ಡಾರ್ಲಿಂಗ್ಸ್. ಹಾಯ್ ಡಾರ್ಲಿಂಗ್ಸ್. ಹೇ ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ಡಾರ್ಲಿಂಗ್ಸ್, ನಮ್ಮ ಮನೆಯವರೆಲ್ಲ ಇವತ್ತು ನಮ್ಮ ಮನೆ ಪುಟಾಣಿಗೆ ಮುಡಿ ಕೊಡಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹೋಗೋಣ? ನಮ್ಮ ಅದಕ್ಕೆ ರೆಡಿಯಾಗಿ ಬಂದಿದ್ದಾರೆ. ನಾವೇ ಲೇಟ್ ಆಕ್ಚುಲಿ. ದಮ್ಮು, ನೀನ್ ಮುಡಿ ಕೊಡಕ್ ಹೋಗ್ತಿದೀವಲ್ಲ ದಮ್ಮು, ಕೂತಿರಲ್ವಲ್ಲ, ಏನ್ ಮಾಡ್ತೀಯಾ? ಅದಕ್ಕೆ ಇವತ್ತು ಲಾಸ್ಟ್ ಚಿಕ್ಕಿ ನನ್ಗೆ ಏರ್ ಬ್ಯಾಂಡ್ ಹಾಕೊಡಿ ಅಂತ ಹಾಕಿಸ್ಕೊಂಡಿರೋದು. ಹೌದಾ? ಲಾಸ್ಟ್ ಏರ್ ಬ್ಯಾಂಡ್. ಪಾಪ ಕೂದಲೇ ಇರಲ್ವಲ್ಲ ದಮ್ಮುಗೆ, ಏನ್ ಮಾಡ್ತೀಯ ದಮ್ಮು? ಸ್ಟಾರ್ಟಿಂಗ್ ಟ್ರಬಲ್ ಇಲ್ಲ? ನೀವುಗಳೆಲ್ಲ ಇಷ್ಟು ಲೇಟ್ ಮಾಡ್ಕೊ ಬಂದ್ರೆ ನಮ್ಮ ಅತ್ತೆನೇ ಲೇಟ್, ಯಾವಾಗ್ಲೂ ಇವರೇ ಲೇಟ್. ನೋಡ್ಕೊಳ್ಳಿ, ನಾವು 3 ಜನ ಫುಲ್ ಫಾಸ್ಟ್. ನಮ್ ಗೀತತ್ಗೆ ಅಕ್ಷತಾ, ಹೌದು ನಾನ್ ಸೆಕೆಂಡು. ನಮ್ ಗೀತತ್ಗೆ ಎರಡೆರಡೇ ನಿಮಿಷ ನಾವ್ ಅಷ್ಟೇ. ಇವರೆಲ್ಲ ಬೆಳ್ಳಗಿರೋರು, ಇವರು ಲೇಟ್. ಇವರೆಲ್ಲ 10 ಗಂಟೆಗೆ ಎದ್ದು ಅರ್ಧ ಗಂಟೆಗೆ ರೆಡಿ ಆಗಿರೋರು. ನಾವೆಲ್ಲ 6 ಗಂಟೆಗೆ ಎದ್ದು ತಿಂಡಿ ಮಾಡ್ಕೊಂಡು ರೆಡಿ ಆಗಿರೋದು. ಎಷ್ಟು ಜನ ಇದ್ದಾರೆ? ಜೋರಾಗಿ ಹೇಳು. ಹಾಯ್ ಡಾರ್ಲಿಂಗ್ಸ್ ಅನ್ನು. ಹಾಯ್ ಡಾರ್ಲಿಂಗ್ಸ್. ಅದಕ್ಕೆ ನೀ ಅಣ್ಣ ಈ ಕ್ವಶನ್ಗೆ ಆನ್ಸರ್ ಹೇಳಿದ್ದಾರೆ ಅಂದ್ರೆ, ಯಾವ ಹುಡುಗಿ ಫಸ್ಟ್ ಕೇಳಿದ್ರು ಅಣ್ಣ ಈ ಕ್ವಶನ್ ನನಗೆ? ಯಾವ್ದೋ ಹುಡುಗಿ ಕೇಳಿದಾರೆ, ಅದಕ್ಕೆ ಆನ್ಸರ್ ಕಷ್ಟಪಟ್ಟು ಹುಡುಕಿದ್ಯಾ? ಇದು ನಿಜ ಹೇಳೋಣ. ಇಲ್ಲ ಕಾಲೇಜ್ ಡೇಸ್ ಅಲ್ಲಿ ಏನಾದ್ರು ಗೇಮ್ಸಾ? ಕಾಲೇಜ್ ಡೇಸ್ ಸುಮಾರು ಗೇಮ್ಸ್ ಅವೆ, ಅವೆಲ್ಲ ಈಗ ನಿಮ್ದ ಟೈಮಲ್ಲಿ ಅವೆಲ್ಲ ಓಲ್ಡ್ ಆಗೋದು. ಜುಟ್ಟುಂಟು ಪೂಜಾರಿ ಎಲ್ಲ. ಓಕೆ, ನಾ ಬಾರದೇ ಇದ್ದರೆ ನಿಮ್ಮ ಪೂಜೆ ಆಗುವುದಿಲ್ಲ. ಹೂವು, ದಾಸವಾಳ. ಜುಟ್ಟು ಪೂಜಾರಿ ಎಲ್ಲ, ಅದಕ್ಕೆ ಪೂಜಾರಿ ಜುಟ್ಟು ಇರುತ್ತೆ. ಏನಂತೆ ಹೇಳಂಟಿ? ಕಾರ್ ನಿಲ್ಲಿಸ್ಬೇಕಂತ ಒಂಚೂರ. ಯಾಕೆ ವಾಮಿಟಾ? ತಲೆ ಸುತ್ತ ಇರ್ತದೆ, ಅವಳ ಅಲ್ಲ ಕೂರಿಸ್ಬಿಡಿ. ಯಾರಾದ್ರೂ ಒಬ್ಬರಾದ್ರೂ ಈ ತರ ಮಾಡ್ಬೇಕು, ಆಗ ಅದು ಒಂದು ಕಳೆ. ಒಂದು ಟ್ರಿಪ್ ಹೋಗ್ತಾ ಇದೀವಿ ಏನೋ ಒಂದು ನಂಬಿಕೆ ನಮಗೂ ಬರುತ್ತೆ ಅಲ್ವಾ? ಹೌದು. ಕಾಫಿ ಕೊಟ್ಲ ನಿಮ್ಮಮ್ಮ, ಅದು ಬೆಚ್ಚಗಿತ್ತು, ನೀರ್ ಕುಡಿ ಹಂಗ್ ಕುಡ್ಕೊಬಿಟ್ಟೆ, ಅದಕ್ಕೆ ಹೊಟ್ಟೆ ಮಳ್ಳಿಸ್ಬಿಡ್ತು ಮಗನ. ಅಕ್ಷತೆ ಹೆಂಗಿದೆ? ಆಗಲ್ಲ, ಎಲ್ರು ವಿಜಲ್ ಹೊಡಿತಾರ ನಮ್ಮನೆ ಹುಡುಗಿರು. ಹೊಡಿಯಂಟಿ. ಶಬ್ಬಾಷ್, ನನಗೆ ಬರಲ್ಲ. ಸೊ ಡಾರ್ಲಿಂಗ್ಸ್, ನಾವು ಬಂದ್ವಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಬಂದು ಕೇರಳಾಪುರದಲ್ಲಿರುವಂಥದ್ದು, ಕೇರಳಾಪುರದಲ್ಲಿರುವ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಫೈನಲಿ ಬಂದ್ವಿ ನೋಡಿ, ಎಲ್ಲ ಅನ್ಪ್ಯಾಕಿಂಗ್ ಆಗ್ತಾ ಇದೆ. ಇಷ್ಟೊಂದಿಲ್ಲ. ಪಿಕ್ನಿಕ್ ತರ ಸ್ನ್ಯಾಕ್ಸಾ ಅಂತದೇನು ತಂದಿದ್ದೀರಾ? ಯಾವತ್ತಾದ್ರೂ ಒಂದಿನ ಹಂದಿ ಮಾಂಸನೋ ಜಿಂಕೆ ಮಾಂಸನೋ ಅಂತ ಹೇಳಿ ಅದಕ್ಕೆ. ನೀವು ನಮ್ಮ ಅದಕ್ಕೆ ಕೇಳ್ತೀನಿ, ಅದಕ್ಕೆ ಏನೇನು ತಂದಿದ್ದೀರಾ? ಏನು ಇಷ್ಟೊಂದೆಲ್ಲ ಐಟಮ್ಸ್ಗಳಿದೆ, ಏನೇನು? ಪೂಜೆ ಮಾಡಿಸ್ಕೊಬರೋಣ. ಹಾಂ, ಓಕೆ. ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ಏನೇನು ತಂದಿದ್ದೀವಿ ಅಂತ. ಇನ್ನು ನಾನ್ ವೆಜ್ ಏನಾದ್ರು ತಂದಿದ್ದೀರಾ ಅದಕ್ಕೆ? ನಾನ್ ವೆಜ್ ಎಲ್ಲ ನಾವು ತಿನ್ನಲ್ಲ. ಹಂದಿ ಮಾಂಸ ಎಲ್ಲ ನಮ್ಮ ಮನೇಲಿ ನಿಷಿದ್ಧ. ತುಂಬಾ ಪ್ಯೂರ್ ನಾವು ತುಂಬಾ ಪ್ಯೂರ್ ವೆಜ್. ಸಾರಿ ಡಾರ್ಲಿಂಗ್ಸ್, ನಾನ್ ವೆಜ್ ಎಲ್ಲ ನಾವು ತಿನ್ನಲ್ಲ. ನೋಡಿ ನಮ್ಮಮ್ಮ ತೆಂಗಿನಕಾಯಿ ಇಟ್ಕೊಂಡು ನಿಂತಿದ್ದಾರೆ. ಏನಾದ್ರು ಮಾತಾಡೋ ಮಮ್ಮಿ ಹೀ ಅಂದ್ಬಿಟ್ರೆ ಪೂಜೆ ಮಾಡ್ಸಕ್ಕೆ ಇವಾಗ ಹೋಗ್ತಾ ಇದೀವಿ ಅಷ್ಟೇ. ಇದೇ ಫಸ್ಟ್ ಬರ್ತಾ ಇರೋದು. ಏನೋ ನಾವು ಕರ್ಕೋತಾ ಇದೀವಿ. ನನಗೆ ಸಮಸ್ಯೆ ಇಲ್ಲ, ಆಂಟಿಗೆ ಸಮಸ್ಯೆ ಇಲ್ಲ, ನಿಮ್ಗೆ ಸಮಸ್ಯೆ, ನಮ್ಮ ಅಮ್ಮಂಗೆ ಸಮಸ್ಯೆ. ವೀರಭದ್ರೇಶ್ವರ ಟೆಂಪಲ್, ಕೇರಳಾಪುರದ. ಭಯ್ಯ ಎಲ್ಲಿ ಹೋಗ್ತಾ ಇದ್ದೀರಾ? ಓಕೆ, ಪಕ್ಕ. ನೀನು ಇಷ್ಟುದ್ದ ಹೇಳಿದ್ರೆ ಅದೆಲ್ಲ ಎಡಿಟ್. ನೀನು ಇಷ್ಟು ನೀಟಾಗಿ ಸಾಫ್ಟಾಗಿ ಮಾತಾಡಿದ್ರೆ ನನ್ನ ನಂಬಿಕೆನೇ ಬರಲ್ಲ ಯಾರಿಗೂ. ನನಗೆ ಇದು ಯಾರೋ ಬೇರೆಯವ್ರು ಮಾತಾಡ್ತಾವ್ರೆ ಅನ್ಸುತ್ತೆ. ನೀನು ಹೆಂಗೆ ಮಾತಾಡ್ತೀಯ ಹಂಗೆ ಮಾತಾಡು. ಕ್ಯಾಮ್ರಾ ಇದೆ ಅಂತ ಮಾತಾಡ್ಬೇಡ. ಇದು ನಮ್ಮಮ್ಮ ಅಂದ್ರೆ
ಪ್ರತಿಯೊಬ್ಬರಿಗೂ ಕೂಡ ಅವ್ರ ಚಿಕ್ಕ ವಯಸ್ಸುಗಳಲ್ಲಿ ವರ್ಷಕ್ಕೊಂದ್ಸಲ ಅಥವಾ 2 ವರ್ಷಕ್ಕೊಂದ್ಸಲ ಒಂದು ಸರ್ಟೆನ್ ಏಜ್ ತನಕ ಮುಡಿ ಕೊಡ್ತಾನೆ ಇದ್ದರು. ನೀವು ಯಾವ ದೇವಸ್ಥಾನಗಳಲ್ಲಿ ಹೋಗಿ ನಿಮ್ಮ ಮನೆ ದೇವರುಗಳಿಗಾಗಲಿ ಅಥವಾ ನಿಮ್ಮ ಇಷ್ಟ ದೇವರುಗಳಿಗಾಗಲಿ ಹೋಗಿ ಮುಡಿ ಕೊಡ್ತಾ ಇದ್ರಿ ಅಂತ ಕಮೆಂಟ್ ಮಾಡಿ ಡಾರ್ಲಿಂಗ್ಸ್. ನಾವಿವಾಗ ಇದ್ವಿ ವೀರಭದ್ರೇಶ್ವರ ಸ್ವಾಮಿ ಟೆಂಪಲಲ್ಲಿ. ನೋಡ್ತಿರ್ಬೋದು ವೀರಭದ್ರೇಶ್ವರ ಸ್ವಾಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ನಿಮಗೂ ನಿಮ್ಮ ಮನೆಯವ್ರಿಗೂ ಕೂಡ ಇವರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ. ಸೊ ಡಾರ್ಲಿಂಗ್ಸ್, ನಾವು ಬಂದಾಯಿತು, ಇವಾಗ ದೇವ್ರ ದರ್ಶನ ಆಯಿತು. ಇವಾಗ ಇರುವಂಥದ್ದು ಮುಡಿ ಕೊಡೋದು. ಬನ್ನಿ ಕೊಟ್ಬಿಡೋಣ. ಕೊಡ್ಸ್ಕೊಳ್ಳೋಕೆ ನಮ್ಮ ಹುಡುಗಿ ರೆಡಿ ಆಗ್ತಾ ಇದ್ದಾಳೆ. ಓ ಮೈ ಗಾಡ್, ದಮ್ಮು ಎಲ್ಲಿ ಕೂದಲು ಹೋಗ್ತಾ ಇದೆ, ಕೂದಲು ಬೇಜಾರಾಗ್ತಾ ಇದೆ ಇವನ್ಗೆ. ಮುನುಗ್ ಬೇಜಾರಾಗ್ತಾ ಇದೆ, ಗೊತ್ತಾಗ್ತಾ ಇದೆ ನನಗೆ. ಯಾಕೆ ನೀನ್ ಯಾಕೋ ಬೇಜಾರು ಮಾಡ್ಕೊಂತ ಇದ್ಯಾ? ಟೊಮೊಟೊ ಬುಂಡೆ ಅಂತನಾ? ಕರೆಕ್ಟಾಗಿ ಜಸ್ಟ್ 5 ನಿಮಿಷ ಅಲ್ಲಿ ನಿಂತ್ಕೋಬೇಕು, ಮೂವ್ ಆಗ್ದಂಗೆ. ನೀವು ಕೇಳಿದ ಒಂದು ಐಟಮ್ನ ನಾನು ಕೊಡಿಸ್ತೀನಿ. ಇದೆ ಗೋಲ್ಡು, ಸಿಲ್ವರು, ಡೈಮಂಡು ಇಲ್ಲ. ಆಯ್ತು, ಡನ್. ಬಟ್ ಇಷ್ಟು ಕಾನ್ಫಿಡೆನ್ಸ್ ಆಗಿ ನೀವು ನಿಂತ್ಕೋತೀರಾ ಅಂತ ಇದ್ದೀರಾ ಅಂದ್ರೆ ಏನೋ ಇರ್ಬೇಕೆ. 10 ಸೆಕೆಂಡ್ ನಿಲ್ಲಕ್ ಆಗ್ತಾ ಇಲ್ಲ ಈ ಬಿಸಿಲಿಗೆ. ಅಲ್ಲಿ ಏನಿಲ್ಲ, ನೀ ಹೇಳಿದ್ಯಾ 5 ನಿಮಿಷ ನಿಂತ್ಕೊಬೇಕು, ಜಸ್ಟ್ 5 ನಿಮಿಷ ಅಷ್ಟೇ. ಆಯ್ತು, ಓಕೆ, ನಿಂತ್ಕೊಂತೀವಿ. ಏನೋ ಇದೆಯೇ, ಬರಿಗಾಲಲ್ಲಿ ನಿಂತ್ಕೋಬೇಕು ಅಷ್ಟೇ ಅಲ್ವಾ? ಸ್ಲಿಪ್ಪರ್ ಹಾಕೊಳ್ಳಂಗಿಲ್ಲ ಅಷ್ಟೇ ತಾನೇ? ಕೆಳಗಡೆ ಬಟ್ಟೆ ಹಾಕೊಂಡು ನಿಂತ್ಕೊಬಿಡ್ತೀರಾ ಏನೋ ಆತರ? ನಾನು ಹಂಗೆ ನಿಂತ್ಕೋಬೇಕು. ಏನೋ ಇದೆಯೇ ಚಮಕ್ಕು, ಏನಂತ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಡಾರ್ಲಿಂಗ್ಸ್ ಏನು ಗೊತ್ತಾ, ಆ ಥರ ಬಿಸಿಲು ಕಾದಿದೆ ಅಂದರೆ ಈ ಕಲ್ಲು 5 ನಿಮಿಷ ನಿಂತ್ಕೋತಾರೆ ಅಂತ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ನೋಡಿ ಈ ಥರ ಬಿಸಿಲಲ್ಲಿ ಇದು ಗ್ರಾನೈಟ್ ಆ್ಯಕ್ಚುಲಿ ಫುಲ್ ಕಾದೋಗಿದೆ. ಇದ್ರಲ್ಲಿ 5 ನಿಮಿಷ ಅವ್ರು ನಿಂತ್ಕೊಂಡ್ರೆ ಅವ್ರು ಕೇಳಿದ ಒಂದು ಐಟಮ್ ನಾನು ಕೊಡಿಸ್ತೀನಿ. ನಾವ್ ಹೇಳಿರೋದು ಪೇಪರು ಬಟ್ಟೆ ಏನು ಕೆಳಗಡೆ ಇಟ್ಕೊಳ್ಳಲ್ಲ. ಆಯ್ತು, ನೋಡೋಣ. ಅವ್ರು ಹೇಳಿರೋದು ಕಲ್ ಮೇಲೆ ನಿಂತ್ಕೊಬೇಕು. ಆಯ್ತು, ಅಲ್ಲಿರೋ ಬಿಸಿಲಲ್ಲಿ ನಿಂತ್ಕೊಬೇಕು. ಆಯ್ತು, ಸ್ಟಾರ್ಟಾ? ಸೀರಿಯಸ್ ಆಗಿ ನಾನು ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ, ಅದು ಹೆಂಗೆ ನಿಂತ್ಕೊತೀನಿ ಅಂತ ಇದ್ದಾರೆ ಅಂತ. ಎಲ್ಲೋದ್ರು ಅವರು? ಏನೋ ತಂದಿದ್ದಾರೆ ನಮ್ಮ ಅತ್ತಿಗೆ. ಏನತ್ತಿಗೆ? ಅದಿಲ್ಲದೆ ಚಾನ್ಸೇ ಇಲ್ಲ. ನಾನು ಅಂದ್ಕೊಂಡೆ ಅದು ಹೆಂಗೆ ಒಪ್ಕೋತಾ ಇದ್ದೀರಾ 5 ನಿಮಿಷ ನಿಂತ್ಕೋತೀವಿ ಅಂತ. ಏನೋ ಇದೆ ನಮ್ಮ ಅತ್ತಿಗೆ ಕೈಯಲ್ಲಿ, ನೋಡೋಣ ಬನ್ನಿ. ನೋಡಿ, ಯಾವುದೋ ಒಂದು ಕಲ್ಲು ಇಟ್ಕೊಬಿಟ್ಟಿದ್ದಾರೆ. ಆ ಕಲ್ಲು ನಮ್ಮ ಅತ್ತಿಗೆ ಇಟ್ಟಿಗೆ. ಇದು ಮೋಸ ಅತ್ತಿಗೆ, ಮೋಸ. ಎಷ್ಟು ಮೋಸ ಅಂದರೆ ಅದಕ್ಕೆ ಮೋಸ. ಕ್ಯಾನ್ಸಲ್ ತಾನೆ ಮಮ್ಮಿ? ಪಕ್ಕ ಕ್ಯಾನ್ಸಲ್ ತಾನೆ? ಹಂಗೆ ನಿಂತ್ಕೋಬೇಕು ಅಂದಿದ್ದು. ನೀವು ಕೆಳಗಡೆ ಒಂದು ಕಲ್ಲು ಇಟ್ಕೊಂಡಿದ್ದೀರಾ, ಅಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಇಟ್ಗೆ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ ಅಟ್ಲೀಸ್ಟ್ ಒಂದು ಏನು ಗೊತ್ತಾ, ಗೀತ್ ಅದಕ್ಕೆ ಕಾಣಿಸ್ತಾ ಇಲ್ಲ ಒಂಚೂರು ಕಲ್ಲು ಇದೆ ಇಲ್ವಂತ. ಬಟ್ ನಿಮ್ದಂತೂ 1 ಅಡಿ ಇದೆ. ಈ ಥರ ಎಲ್ಲ ನೀವು ನಮಗೆ ಮೋಸ ಮಾಡ್ಬೋದಾ ಹೇಳಿ? ಅಯ್ಯಪ್ಪ, ಅಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ. ಸೊ ಇಲ್ಲಿಂದ ಮಾತಾಡೋಣ ಕಾನ್ವರ್ಸೇಷನ್. ಏನಿದ್ರೆ ಇದು ಮ್ಯಾಚ್ ಇದಾಗಿದೆ, ಮ್ಯಾಚ್ ಅಬೆಂಡೆಡ್. ಅಲ್ಲ, ಟೈಮಿಂಗ್ಸ್ ಏನಿಲ್ಲ, ಯಾರು ಲಾಸ್ಟ್ ಬರ್ತಾರೆ ಅವ್ರೊಬ್ರಿಗೆ. ನಿಮ್ಮಿಬ್ರಲ್ಲಿ ಮೈಸೂರು ಸಿಲ್ಕ್. ಓಕೆ, ನಿಂಗೇನ್ ಬೇಕಂಟಿ? ನಮ್ಗೆ ಏನಲ್ಲ, ನಿನ್ಗೆ ನಮ್ಮ ಇದಕ್ಕೆ ಏನ್ ಕೊಡ್ಬೇಕು ಅನಿಸ್ತದೆ. ಆಹಾ, ಟಚ್ ಮಾಡ್ಬಿಡ್ತು ನಮ್ಮ ಆಂಟಿ. ನಿಂಗೇನ್ ಬೇಕಮ್ಮ? ನನ್ಗೆ ಏನ್ ಬೇಕಿದ್ರು ಕೊಡ್ಸಪ್ಪ. ಸುಧಾ? ನಾವು ಅಕ್ಕ ತಂಗಿ ಬಾಯಿ ಬರೋದು ಒಂದೇ ಅಂತ ಗೊತ್ತಿಲ್ಲ. ಮುಗೀತು. ನಿಂಗೇನ್ ಬೇಕೆ? ನಂಗೆ ಮನೆಗೆ ಹೋದ ತಕ್ಷಣ ನನ್ಗಿದ್ರೆ ನೀನೇ ಜಾಮೂನ್ ಮಾಡ್ಬೇಕು, ಎಲ್ಲಾನು ರೆಡಿ ಮಾಡಿ ಪ್ರಿಪೇರ್ ಮಾಡಿ ನಮ್ಗೆಲ್ಲರಿಗೂ ಜಾಮೂನ್ ಕೊಡ್ಬೇಕು. ಅದು ಪನಿಷ್ಮೆಂಟ್, ಅದು ಗಿಫ್ಟ್ ಅಲ್ಲ, ಅದೇ ಗಿಫ್ಟ್. ನಾನು ಮುಡಿಯೆಲ್ಲ ಕೊಟ್ಟಾದ್ಮೇಲೆ ಪೂಜೆನ ಮಾಡಿಸಿ ನಮ್ಮ ಪುಟಾಣಿಗಳನ್ನ ಇಬ್ಬರನ್ನೂ ಕೂಡ ದೇವ್ರ ಹತ್ರ ಕಳಿಸಿ ಆ ದೇವ್ರ ಆಶೀರ್ವಾದನ ಪಡ್ಕೊಳ್ಳೋಕ್ಕೆ ಹೇಳಿ, ನಮಗೂ ಕೂಡ ಅಲ್ಲಿಂದ ಹೂ ಎತ್ಕೊಂಡ್ಬನ್ನಿ ಅಂತ ಹೇಳಿ ಹೂ ಎತ್ಸ್ಕೊಂಡ್ಬಂದ್ವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಅಲ್ಲ ನಮ್ಮ ಟ್ರೆಡಿಷನ್ಸ್ ಆಗಲಿ. ಪ್ರತಿಯೊಂದನ್ನು ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಒಂದು ಕೂದಲು ತೆಗೆದನ್ನು ಕೂಡ ನಾವು ಸೆಲೆಬ್ರೇಟ್ ಮಾಡಿ ಅದನ್ನು ಆಚರಿಸ್ತೀವಿ. ಬಟ್ ಎಲ್ಲದಕ್ಕೂ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ. ನಮ್ಗಳಿಗೆ ರೀಸನ್ ಗೊತ್ತಿರಲ್ಲ. ಬಟ್ ಅವರ್ ಟ್ರೆಡಿಷನ್ ಆ್ಯಂಡ್ ಅವರ್ ಕಲ್ಚರ್ ಈಸ್ ವೆರಿ ವೆರಿ ರಿಚ್.
ಪೂಜೆ ಎಲ್ಲ ಆದಮೇಲೆ ಅಲ್ಲೇ ದೇವಸ್ಥಾನದ ಮುಂದೆ ಚಿಕ್ಕದಾಗಿ ಟಾರ್ಪಲ್ ಹಾಕ್ಕೊಂಡು ಮನೆಯಿಂದ ಊಟನ ತೊಗೊಬಂದಿದ್ವಿ. ಆ ಊಟನೆಲ್ಲ ಇಲ್ಲಿ ಲೈಟಾಗಿ ಪ್ರಿಪೇರ್ನ ಮಾಡಿ ಇಲ್ಲೇ ಪ್ರಸಾದನ ತಿನ್ನೋಕ್ಕೆ ಶುರು ಮಾಡಿದ್ವಿ. ನೋಡಿ ಕತ್ರಿಲಿ ಕಟ್ ಮಾಡ್ತಾ ಇತ್ತೆ ಸೌತೆಕಾಯಿನ. ವಾವ್, ಸೈಂಟಿಸ್ಟ್ ಆಂಟಿ ನೀನು. ಬೇಡ ಬೇಡ, ಅಷ್ಟು ಬೇಡ, ಈ ಕತ್ರಿದೆ ಸಾಕು. ಕತ್ರಿದೆ ನಮಗೆ ಪರವಾಗಿಲ್ಲ. ಮೆಣಸಿನ್ಕಾಯಿ ಉಪ್ಪಿನಕಾಯಿ ತಿಂದಿದ್ದೀರಾ ನೋಡಿ, ಮೆಣಸಿನ್ಕಾಯಲ್ಲಿ ಉಪ್ಪಿನಕಾಯಿ ಸಗದಾಗಿರುತ್ತೆ. ಈ ಎಲೆಲಿ ಪಿ ಮಾಡ್ತಾ ಇದ್ವಿ ನೋಡಿ, ಅರಳಿ ಮರದ ಎಲೆಲಿ ನಮ್ಮ ಅತ್ತಿಗೆ ಪಿ ಮಾಡ್ತಾ ಇದ್ದಾರೆ. ಸೌಂಡ್ ಬರುತ್ತೆ ಇಲ್ವಾ ಟೆಸ್ಟ್ ಮಾಡೋಣ, ನನಗೂ ಗೊತ್ತಿಲ್ಲ, ನೋಡೋಣ. ನಾವು ಇವ್ರ ತರ ಇದ್ದಾಗ ಇವ್ರೆ ನಮ್ಮ ಅತ್ತೆ ನಮ್ಗೆ ಈ ತರ ಪಿ ಮಾಡ್ಕೊಡ್ತಿದ್ರು, ಆಟ ಆಡ್ತಿದ್ರು. ಈಗ ನಾವು ನಮ್ಮ ಮಕ್ಳಿಗೆ ಮಾಡ್ಕೊಡ್ತಾ ಇದೀವಿ. ನೋಡೋಣ, ನಾನು ಕ್ಯೂರಿಯಸ್ ಆಗಿದ್ದೀನಿ ಇದ್ರಲ್ಲಿ ಹೆಂಗ್ ಪಿ ಆಗುತ್ತೆ, ಇದ್ರಲ್ಲಿ ಸೌಂಡ್ ಹೆಂಗ್ ಬರುತ್ತೆ ಅಂತ. ಅರ್ಧ ಕಟ್ ಮಾಡಿದೆ ನೋಡಿ, ಈ ತರ ಇರುತ್ತೆ ಪಿ ಈಗ ತಾನೇ ಮಾಡ್ಕೊಟ್ಟಿದ್ದಾರೆ, ನೋಡೋಣ. ಎಲ್ಲಿಂಗಮ್ಮ ಬರುತ್ತೆ ಸೌಂಡ್ ಇದು? ಪೋನ್ ಪೋನ್ ಬರ್ತೈತೆ. ಪರವಾಗಿಲ್ಲ ರಾಜಿ, ಸೌಂಡ್ ಬರ್ತಾ ಇದೆ. ಪಿ ತರ ಬರ್ತಾ ಇದೆ ಇಲ್ವಾ ಅಂತ ಗೊತ್ತಿಲ್ಲ, ಸೌಂಡ್ ಬರ್ತಾ ಇದೆ ಅಷ್ಟೇ. ಡಾರ್ಲಿಂಗ್ಸ್, ಇವಾಗ ಒಂದು ಗೇಮ್ ಪ್ಲಾನ್ ನಡೀತಾ ಇದೆ. ಅಲ್ಲಿ ನೆಲ ತುಂಬ ಸುಡ್ತಾ ಇತ್ತು ಆಯಿತಾ, ಅದಕ್ಕೆ ಯಾರು ನಿಧಾನಕ್ಕೆ ನಡ್ಕೊಂಡು ಬರ್ತಾರೆ ಆ ನೆಲದಲ್ಲಿ ಲಾಸ್ಟು, ಅವರು ವಿನ್ನರ್ ಅಂತ ಈ ಗೇಮ್. ಓಕೆನಾ? ಬನ್ನಿ, ಯಾರು ಗೆಲ್ತಾರೆ ನೋಡೋಣ. ಯಾರು ಬರ್ತಾರೋ ಅವ್ರು ಗೆದ್ದಂಗೆ. ಆಯ್ತು, ಯಾರು ಲಾಸ್ಟಲ್ಲಿ ಬರ್ತೀರಾ ಅವ್ರು ಲಾಸ್ಟು. ಫಸ್ಟ್ ಬರಬೇಡ ಅಂಟಿ. ಆ್ಯಕ್ಚುಲಿ ಬಿಸಿಲು ನೋಡಿ ಯಾವ ಥರ ಕಾದಿದೆ ಅಂದರೆ ನೆಲ ಆ ಥರ ಸುಟ್ಟೋಗ್ತಾ ಇದೆ. ಈ ಬಿಸಿಲಲ್ಲಿ ಯಾರು ನಿಧಾನಕ್ಕೆ ಅಲ್ಲಿ ತನಕ ಹೋಗಿ ಮುಟ್ಸ್ ಬರ್ತಾರೆ ಅವ್ರಿಗೆ ಪ್ರೈಸ್. ನಿಧಾನಕ್ಕೆ ಕಡೆ ಚಿಟ್ಟು. ಅಯ್ಯೋ ಮೈ ಗಾಡ್, ಇಲ್ಲೇ ಸುಡ್ತಾ ಇದೆ ಡಾರ್ಲಿಂಗ್ಸ್. ಏನೋ ಉಪಯೋಗಿಸ್ತಾ ಇದ್ದಾರೆ ಅನಿಸ್ತಾ ಇದೆ. ಕಾಂತಂಟಿ ಏನು ಸುಡ್ತಾ ಇಲ್ವಾ ನಿನಗೆ? ನಮ್ಮಮ್ಮ ಔಟು. ಅಯ್ಯೋ, ಯಾಕದ್ಗೆ ಅದಕ್ಕೆ ಸೋತೋದ್ರು. ಅಕ್ಷತ ಓಡ್ ಬರ್ತಾ ಇದ್ದಾಳೆ. ಯಾಕೆ? ಇನ್ನೇ ಇರೋದೇ ಇಬ್ರು ಇವಾಗ, ಅತ್ತಿಗೆ ಮತ್ತೆ ಕಾಂತಂಟಿ. ಕಾಲು ಎಷ್ಟು ಸುಡ್ತಾ ಇದೆ ಅಂದ್ರೆ ಅವ್ರಿಬ್ರು ನೋಡಿ, ಬಿಸಿಲು ನೋಡ್ತಿರ್ಬೋದು ಯಾವ ತರ ಹೊಡಿತಾ ಇದೆ ಅಂತ. ಕಾಲು ಇಡಕ್ಕಾಗ್ತಾ ಇಲ್ಲ, ಎಲ್ಲರೂ ಔಟ್ ಆಗಿ ಬಂದು ಕೂತಿದ್ದಾರೆ. ಅವ್ರಿಬ್ರು ನೋಡಿ. ಅಯ್ಯೋ, ಅದ್ಗೆ ಸೋತ್ಬಿಟ್ರಲ್ಲ. ಅದಕ್ಕೆ ಲಾಸ್ಟಲ್ಲಿ ಒಂದು ವಿನ್ನರ್ ಈಸ್ ನಮ್ ಕಾಂತಂಟಿ. ಕೊಡಂಟಿ ಹ್ಯಾಂಡು. ಕೊಡಂಟಿ ಹ್ಯಾಂಡು. ಗೆದ್ಬಿಟ್ಟಲ್ಲ ಆಂಟಿ, ಶಬ್ಬಾಸ್. ನೋಡಿ, ಫೈನಲ್ ಆಗಿ ಗೆದ್ದಿದ್ದು ನಮ್ಮ ಕಾಂತಂಟಿ ವಿನ್ನರು. ಕಾಂತಂಟಿಗೆ ಒಂದು ಗಿಫ್ಟ್. ಏನ್ ಬೇಕಂಟಿ? ಏನಾರ ಕೊಡು ಮಗನೇ. ಓಕೆ, ಏನ್ ಬೆಂಕಿ ನಮ್ಮ ಅತ್ತೆ ಸೋಲ್ಬಾರ್ದು ಅಂತ ಬಿಟ್ಕೊಟ್ರೆ ನೋಡಿ. ಇಸಿ ಸೊಸೆ ಮುದ್ದು. ಸೊಸೆ ಮುದ್ದು ಅಂದ್ರೆ ಈ ತರ ಇರ್ಬೇಕು. ಕೊಟ್ಟೆ. ಅಯ್ಯಯ್ಯೋ. ದೇವಸ್ಥಾನ ಮುಗಿಸ್ಕೊಂಡು ನಾವು ಹೋಗಿದ್ದು ತಂದ್ರೆ ಅಂಕನಲ್ಲಿಗೆ, ಅಂದರೆ ನಮ್ಮ ಕಾಂತಂಟಿ ಊರಿಗೆ. ಎಷ್ಟೋ ವರ್ಷಗಳಾದ ಮೇಲೆ ನಾನು ಈ ಊರಿಗೆ ಬರ್ತಾ ಇದ್ದೀನಿ. ನಾವು ಸ್ಕೂಲಲ್ಲೆಲ್ಲ ರಜೆ ಸಿಕ್ಕಿದಾಗ ಸಮ್ಮರ್ ಹಾಲಿಡೇಸ್ಗೆಲ್ಲ ಇಲ್ಲಿ ಬಂದು ಆಟಾಡ್ತಿದ್ದಿದ್ದು ನೆನಪುಗಳಿತ್ತು. ಸೊ ಎಷ್ಟೊಂದು ದಿನಗಳಾದಮೇಲೆ ಆ ನೆನಪುಗಳು ನನಗೆ ಮತ್ತೆ ಸಿಕ್ತು ಡಾರ್ಲಿಂಗ್ಸ್. ಎಷ್ಟೊಂದು ದಿನಗಳಾದಮೇಲೆ ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ. ಆವಾಗೆಲ್ಲ ಸ್ಕೂಲಲ್ಲಿ ರಜೆ ಇದ್ದಾಗ ಅಥವಾ ಯಾವುದಾದ್ರೂ ಸಮ್ಮರ್ ಹಾಲಿಡೇಸ್ ಆ ಥರ ಟೈಮಲ್ಲಿ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಅಣ್ಣ ಕಿರಣಣ್ಣ, ನಮ್ಮ ಅಕ್ಕ ಕಾವ್ಯಕ್ಕ, ಮತ್ತು ನಾವು ಮತ್ತು ಅಕ್ಷತ 4 ಜನ ಇಲ್ಲೆಲ್ಲ ಆಟಾಡಿದ ನೆನಪುಗಳು. ಅಲ್ಲಿ ಅವ್ರದ್ದು ತೋಟ ಇದೆ, ಅಲ್ಲಿ ಹೋಗೆಲ್ಲ ಆಟಾಡ್ತಿದ್ದಿದ್ದು. ದಿಸ್ ಆಲ್ ಆರ್ ಬ್ಯೂಟಿಫುಲ್ ಮೆಮೊರೀಸ್. ಇಷ್ಟೊಂದು ದಿನಗಳಾದಮೇಲೆ ಒಳಗಡೆ ಬರ್ತಾಯಿದ್ದೀನಿ. ಸ್ಲೈಟಾಗಿ ಚೇಂಜ್ ಆಗಿದೆ ಮನೆ. ಟಡಾನ್. ಅಷ್ಟು ದಿನಗಳಾದ್ಮೇಲೆ ಬಂದಿದ್ದೀನಿ. ಇಲ್ಲಿ ನಮ್ಮ ಅಕ್ಕ ಇದ್ದಾಳೆ.
ಏನೂ ಮಾತಾಡ್ತಾ ಇಲ್ಲ, ಹಾಯ್ ಮಾಡ್ತಾ ಇದ್ದಾಳೆ. ಎಷ್ಟು ಖುಷಿ ಆಗುತ್ತೆ ಅಲ್ಲ ಎಲ್ಲರೂ ಕೂಡ ಈ ಥರ ಒಟ್ಟಿಗೆ ಕೂತ್ಕೊಂಡು ಹಳೆದನ್ನೆಲ್ಲ ಮಾತಾಡ್ತಾ ನೆನ್ಪು ಮಾಡ್ಕೊಳ್ತಾ ನಗಾಡ್ತಾ ಇದ್ದರೆ. ಎಲ್ಲರೂ ಕೂಡ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ, ಅವ್ರದ್ದೇ ದಾರಿಗಳಲ್ಲಿ ಝೋನ್ ಔಟ್ ಆಗಿಬಿಟ್ಟಿರ್ತಾರೆ. ಈ ಥರ ಎಷ್ಟೊಂದು ದಿನಗಳಾದಮೇಲೆ ಒಟ್ಟಿಗೆ ಸಿಕ್ಕಿ ಹಳೆದನ್ನೆಲ್ಲ ಮಾತಾಡೋಕ್ಕೆ ಏನೋ ಒಂಥರ ಖುಷಿ ಅಲ್ಲ. ನೋಡಿ ಹಳ್ಳಿ ಲೈಫು ಏನು ಸಕ್ಕತ್ತಾಗಿರುತ್ತಲ್ಲ. ಸಿಟಿಲಾದರೆ ನಾವು ಹೋಗಿ ಅರ್ಧ ಲೀಟ್ರ್ ಹಾಲು ತೊಗೊಬರ್ಬೇಕು. ಇವಾಗ ನಾವು ಬಂದಿದ್ದೀವಿ ಅಂತ ಯಾವ ಅಂಗಡಿಗೆ ಹೋಗಿಲ್ಲ, ಏನಿಲ್ಲ, ಹಸು ಇದೆ, ನಮ್ಮ ಆಂಟಿ ಕರೀತಾ ಇದೆ ಅಲ್ವಾ. ಫ್ರೆಶ್ ಹಾಲು, ಯಾವ ಒಂದು ಬ್ರ್ಯಾಂಡ್ಗಳು ಟಾಪ್ ಬ್ರ್ಯಾಂಡ್ಗಳಿಗಿಂತ ಒರಿಜಿನಲ್ OG ಮಿಲ್ಕ್. ಒದಿಯಲ್ಲ ತಾನೆ ಆಂಟಿ? ನಿಜ ಒದಿಯಲ್ಲ ತಾನೆ? ಒದ್ಗಿದ್ಬಿಟ್ಟದ. ಆಮೇಲೆ ಹಿಂದೆನೇ ಇದ್ದೀನಿ ಕರೆಕ್ಟಾಗಿ. ನೋಡಿ ಮಕ್ಕಳೆಲ್ಲ ಹೆಂಗೆ ಓಡಾಡ್ತಾ ಇದ್ದಾರೆ. ಇಲ್ಲೊಂದು ಸ್ವಲ್ಪ ಮಕ್ಕಳಿದ್ದಾರೆ ನೋಡಿ, ಅಲ್ಲೆಲ್ಲ ಮಕ್ಕಳಿದ್ದಾರೆ, ಇಲ್ಲೆಲ್ಲ ನೋಡಿ ಇವರೆಲ್ಲ ನಮ್ಮನೆ ಮಕ್ಕಳೇ. ಅಲ್ಲಿ ಮಕ್ಕಳಿದ್ದಾರೆ, ಆಟಾಡ್ತಾ ಇದ್ದಾರೆ. ಸಿಟಿ ಲೈಫು ಕಂಫರ್ಟ್ನ ಕೊಡುತ್ತೆ, ಬಟ್ ನಮ್ಮ ಹಳ್ಳಿ ಲೈಫು ಮನಸ್ಸಿಗೆ ನೆಮ್ಮದಿನ ಕೊಡುತ್ತೆ. ಏನಂತೀರಾ? ಹಾಯ್ ಡಾರ್ಲಿಂಗ್, ಹಾಯ್ ಮಾಡು. ಹಾಂ, ಪರಿಚಯ ಮಾಡಿಸ್ತೀನಿ. ಆಗಲೇ ಪರಿಚಯ ಮಾಡಿಸ್ದೆ. ಮಾತಾಡಿ ಅಕ್ಕ. ಯಾಕೆ ನಾಚ್ಕೋತಾ ಇದೆಯಾ? ಯಾಕೆ? ನಮ್ಮ ಮನೆಯವ್ರಿಗೆಲ್ಲ ನಾಚಿಕೆ ಕ್ಯಾಮ್ರಾ ಅಂತ ಅಂದರೆ. ನೋಡಿ ಅಡುಗೆ ಮನೇಲಿ ಅವಾಗೆಲ್ಲ ಎಷ್ಟು ಊಟ ಮಾಡ್ತಾಯಿದ್ವಿ, ಇಲ್ಲೇ ಕೂತ್ಕೋತಾ ಇದ್ವಿ. ಇಲ್ಲಿ ಅಡುಗೆ ಮಾಡ್ತಾಯಿದ್ರು, ನಾವು ಇಲ್ಲೇ ಕೂತ್ಕೋತಾ ಇದ್ವಿ. ಮಕ್ಳು ಇಷ್ಟಿಷ್ಟೇ ಇರ್ತಾಯಿದ್ವಿ, ಇಲ್ಲೇ ಕೂತ್ಕೊಂಡು ಇಲ್ಲೇ ಊಟ ಮಾಡ್ತಾಯಿದ್ವಿ. ಬ್ಯೂಟಿಫುಲ್ ಮೆಮೊರೀಸ್. ಯಾಕೆ ಮುಖ ಮುಚ್ಕೋತಾ ಇದೆಯಾ? ಯಾಕೆ ಮಗನೇ? ಬಾಯ್ ದೊಡ್ಡಪ್ಪ. ಬಾಯ್. ವಿಡಿಯೋ ಮಾಡ್ಕೋತಾವನೆ. ಬಾಯ್ ಮಾಡಂಟಿ. ಬಾಯ್. ನೋಡಿ ನಾವು ಬಾಯ್ ಅಂತ ಹೇಳಿ ಕಾರ್ನ ಹತ್ತಿ 10ರಿಂದ 15 ನಿಮಿಷ ಆಗಿದೆ, ಆದರೂ ಕೂಡ ಇನ್ನೂ ಮಾತಾಡ್ತಾನೇ ಇದ್ದೀವಿ. ಇದೇ ಅಲ್ವ ಒಂದು ಫ್ಯಾಮಿಲಿ ಬಾಂಡಿಂಗ್ ಅಂತ ಅಂದರೆ. ಏನೂ ಇರಲಿಲ್ಲ ಅಂದರೂ ಅದರಲ್ಲೂ ಕೂಡ ಒಂದು ಏನೋ ಇರುತ್ತೆ ಮಾತಾಡೋದಕ್ಕೆ. ನೀವು ಕೂಡ ನಿಮ್ಮ ಫ್ಯಾಮಿಲಿಗಳನ್ನ ಮಿಸ್ ಮಾಡ್ತಾಯಿದ್ರೆ ಬೇಗ ಹೋಗಿ ವಿಸಿಟ್ ಮಾಡಿ, ನಿಮ್ಮ ಕಸಿನ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಡಾರ್ಲಿಂಗ್, ಟಾಟಾ, ಬಾಯ್, ಸಿ ಯು, ಲವ್ ಯು.